ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನೂಡಲ್ಸ್ ಅಂತ ಮಾಡ್ತಾ ಇದ್ದೇನೆ ನೋಡಿ. ಈ ಸ್ಪೈಸಿ ನೂಡಲ್ಸ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ವೆಜ್ ನೂಡಲ್ಸ್ನ ತಗೊಂಡಿದ್ದೇನೆ. ಇದು ಚೆನ್ನಾಗಿರುತ್ತೆ ಪ್ಯಾಕೆಟು, ಹಾಗಾಗಿ ಒಂದ್ಸರಿ ತೊಗೊಂಡು ಬಂದರೆ ಆರಾಮ್ಸೆ 2 ಸಾರಿ ಮಾಡ್ಕೋಬೋದು. ಗ್ರೀನ್ ಚಿಲ್ಲಿ ಸಾಸ್ನ ತೊಗೊಂಡಿದ್ದೇನೆ, ರೆಡ್ ಚಿಲ್ಲಿ ಕೂಡ ತೊಗೊಂಡಿದ್ದೇನೆ. ಸ್ಪೈಸಿ ಆಗಿರೋದ್ರಿಂದ ಸ್ವಲ್ಪ ರೆಡ್ ಚಿಲ್ಲಿ ಮತ್ತು ಗ್ರೀನ್ ಚಿಲ್ಲಿನ ತೊಗೊಳ್ಬೇಕು. ಸೋಯಾ ಸಾಸು, ಒಗ್ಗರಣೆಗೆ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕೊತ್ತಂಬರಿ, ಸ್ವಲ್ಪ ಜಿಂಜರ್, ಆನಿಯನ್ ತೊಗೊಂಡಿದ್ದೇನೆ. ನೀಟಾಗಿ ಉದುದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ರೆಡ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೇನೆ. ಸಾಲ್ಟ್ ಕೂಡ ತೊಗೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು. ಟೊಮೆಟೊ, ಕೆಚಪ್ಪು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಬಿಟ್ಟು ಒಂದು ಪ್ಯಾನ್ನ ಇಟ್ಕೊಂಡ್ಬಿಡೋಣ. ಬಿಸಿ ನೀರನ್ನ ಹಾಕ್ಕೊಂಬಿಡೋಣ, ಯಾಕಂದರೆ ಬೇಗ ಆಗುತ್ತೆ. ನೂಡಲ್ಸ್ನ ಹಾಕ್ಕೊಳ್ಳೋಣ. ನೀರು ಬೇಯ್ತಾ ಇದೆ. ಇದು ಒಂದು 5 ರಿಂದ 10 ನಿಮಿಷ ಬೇಯಿದ್ರೆ ಸಾಕು. ಸಾಲ್ಟ್ ಹಾಕ್ಕೊಳ್ಳೋಣ. ಈ ಥರ ಸಾಲ್ಟ್ ಹಾಕೊಂಡ್ರೆ ಈಗ ಬೇಯಬೇಕಾದ್ರೆ ಸ್ವಲ್ಪ ಇದು ಸಾಲ್ಟ್ನ ಹಿಡಿಯುತ್ತೆ, ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಆಯಿಲ್ನ ಬಿಡೋಣ. ಚೆನ್ನಾಗಿ ಬಿಡಿ ಬಿಡಿಯಾಗಿ ಇರುತ್ತೆ. ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸ್ಕೊಂಡ್ಬಿಡೋಣ. ಮುಗ್ದಿದೆ, ನೋಡೋಣ. ನೋಡಿ, ಬೆಂದಿದೆ ಇದು. ಇದನ್ನು ಶೋಧಿಸ್ಕೊಂಡ್ಬಿಡ್ತೀನಿ. ಕೋಲ್ಡ್ ವಾಟರ್ ಹಾಕ್ಕೊಳ್ಳೋಣ, ಅಂದರೆ ಇದು ಬಿಡಿ ಬಿಡಿಯಾಗಿ ಆಗುತ್ತೆ. ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲದಾಗಿ ಸ್ಟವ್ ಹಚ್ಕೊಂಡ್ಬಿಡೋಣ. ಪ್ಯಾನ್ ಬಿಸಿಯಾಗಿದೆ. ಇದಕ್ಕೆ ಇವಾಗ ಆಯಿಲ್ ಹಾಕೊಂಡ್ಬಿಡೋಣ. ಆಯಿಲ್ ಬಿಸಿಯಾಗಿದೆ. ಇದು ಬೆಳ್ಳುಳ್ಳಿನ ಹಾಕೊಂಡ್ಬಿಡೋಣ. ಜಿಂಜರ್ ಕೂಡ ಹಾಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಹಾಕೊಂಡ್ಬಿಡೋಣ. ಎಷ್ಟು ಚೆನ್ನಾಗಿ ಕಾಣ್ತಿದೆ, ಕಲರ್ಫುಲ್ಲಾಗಿ. ಮೆತ್ತಗಾಗಲಿ. ಇದು ಮೆತ್ತಗಾದ್ಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಬೆರೆಸ್ತಾ ಹೋಗ್ತೇನೆ. ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಬೇಗನೆ ಬ್ರೌನ್ ಕಲರ್ ಬರುತ್ತೆ. ಫ್ರೈ ಆಗಿದೆ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಒಂಚೂರು ಹಾಕ್ಕೊಂಡ್ರೆ ಆಯಿತು. ಮೇಲೆ ಸ್ವಲ್ಪ ಹಾಕೋಣ. ಟೊಮೆಟೊ ಕೆಚಪ್ನ ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸ್ನ ಹಾಕೋತಾ ಇದ್ದೇನೆ. ಸೋಯಾ ಸಾಸ್ನ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡುವ. ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕಬೇಕು. ಬೇಯಿಸಿರುವಂಥ ನೂಡಲ್ಸ್ನ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದರೆ ಮುಗೀತು, ರೆಡಿ ಆಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸ್ಪೈಸಿ ನೂಡಲ್ಸ್ ರೆಡಿ ಆಗುತ್ತೆ. ಮುಗ್ದಿದೆ. ಸ್ಟೋವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ಸ್ಪೈಸಿ ನೂಡಲ್ಸ್ ಮಸಾಲ ರೆಡಿಯಾಗಿದೆ. ನೋಡಿ ಹೇಗೆ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಸೂಪರಾಗಿ ಕೂಡ ಬಂದಿದೆ. ನಾವು ಆಚೆ ಕಡೆ ಹೋಗಿ ತಿನ್ನೋಗಿಂತಲೂ ತುಂಬಾ ಚೆನ್ನಾಗಿದೆ. ಮನೇಲಿ ಮಾಡಿಕೊಂಡ್ರೆ ಶುಚಿ ಮತ್ತು ರುಚಿಯಾಗಿರುತ್ತೆ. ಹಾಗೆ ಕೂಡ ಮನೆಯಲ್ಲಿ ಎಲ್ಲರೂ ಕೂಡ ತಿನ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೇನೆ. ಸ್ಪೈಸಿ ನೂಡಲ್ಸ್ ಫೈನಲಿ ರೆಡಿ ಆಯಿತು. ಇಲ್ಲಿ ಮಾತ್ರ ಸೂಪರಾಗಿ ಬಂದಿದೆ. ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ. ಹಾಗೆಯೇ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೇ ಸಪೋರ್ಟ್ ಮಾಡ್ತಾಯಿರಿ.